ನಮಸ್ಕಾರ. ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರ ಮತ್ತೆ ಶಾಕ್ ನೀಡಿದೆ. ಈ ಬಾರಿ ರಾಜ್ಯ ಬಜೆಟ್ನಲ್ಲಿ ಎಲ್ಲಾ ಮಾದರಿಯ 18 ಘೋಷಿತ ಸ್ಲ್ಯಾಬ್ಗಳ ಮೇಲೆ ಅಬಕಾರಿ ಟ್ಯಾಕ್ಸ್ ಹೆಚ್ಚಳ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ ಇರುವ ಮದ್ಯ ಬೆಲೆಗಳ ಮೇಲೆ 20% ಬೆಲೆ ಜಾಸ್ತಿ ಆಗ್ತಿದೆ. ಇನ್ನು ಬಿಯರ್ ಹಾಗೂ ಮದ್ಯದ ಮೇಲಿನ ಬೆಲೆ ಏರಿಕೆಯ ಬಗ್ಗೆ ದ ಫೆಡರಲ್ ಬಿಸಿನೆಸ್ ಎಡಿಟರ್ ಗಿರಿಪ್ರಕಾಶ್ ಕೆ ಅವರು ವಿವರಿಸುವುದು ಹೀಗೆ. ಬಿಯರ್ ಮೇಲೆ ಹಣ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಬಿಯರ್ ಪ್ರೈಸಸ್ ಬಿಯರು ಮತ್ತೆ ಬೇಸಿಕಲಿ ಆಲ್ಕೋಹಾಲ್ ಪ್ರೈಸಸ್ ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಇಷ್ಟೊಳಗಡೆ ಇಷ್ಟಿದ್ರೆ ಇಷ್ಟು ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತ ಇದೆ. ಅದು ಚೇಂಜ್ ಮಾಡ್ಬಿಟ್ಟು ಬಹಳ ಇನ್ನ ಕಾಂಪಿಟೇಟಿವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಒಂದ್ ಪ್ರಕಾರ ಏನಾಗಿತ್ತು ಅಂದ್ರೆ ಎಲ್ಲಾ ಬಿಯರ್ ಆಲ್ಕೋಹಾಲ್ ಕಂಪನೀಸ್ ಡಿಯಾಜಿಯೋ ಆಗ್ಲಿ ಇಲ್ಲದ್ರೆ ಯುನೈಟೆಡ್ ಬ್ರೂವರೀಸ್ ಆಗ್ಲಿ ಪರ್ನೋರಿಕಾ ಆಗ್ಲಿ ಅವ್ರದ್ದು ಏನು ಬಹಳ ಅವ್ರಿಗೆ ಏನ್ ಕಂಪ್ಲೇಂಟ್ ಏನಿತ್ತು ಅಂದ್ರೆ ನಿಮ್ದು ಒಂದು 10-15 ಟಿಯರ್ಸ್ ಇದೆ, ಅದನ್ನ ಕಡಿಮೆ ಮಾಡಿದ್ರೆ ಒಂಥರ ಟ್ರಾನ್ಸ್ಪರೆನ್ಸಿ ಬರುತ್ತೆ. ಅದಾದ್ಮೇಲೆ ನಾವು ಏನೇನ್ ಟ್ಯಾಕ್ಸಸ್ ಕೊಡ್ಬೇಕು ಅದೆಲ್ಲ ನಮಗೂ ಗೊತ್ತಾಗತ್ತೆ ಚೆನ್ನಾಗಿ. ನಾವು ಇದು ಆಲ್ಕೋಹಾಲ್ ಇಂಡಸ್ಟ್ರಿಗೆ ಬಹಳ ಹೆಲ್ಪ್ ಆಗತ್ತೆ ಅಂತ ಅದನ್ನ ಕೇಳಿದ್ದಾರೆ ಇವರು. ಅದನ್ನ ಕೇಳಾದ್ಮೇಲೆ ಇದು ಮಾಡಿದ್ದಾರೆ. ಸೊ ಇದು ಒಂಥರ ಆಲ್ಕೋಹಾಲ್ ಕಂಪನೀಸ್ ಒಳ್ಳೇದು. ನನ್ಗೂ ಅನ್ಸುತ್ತೆ ಇನ್ನ ಜಾಸ್ತಿ ಮಾಡ್ಬೋದು. ಮತ್ತೆ 2 ಮಾಡಿದ್ದಾರೆ, ಯಾಕಂದ್ರೆ ಅವ್ರಿಗೆ ಈ 5 ಪ್ರಾಮಿಸಸ್ಗೆ 52,000 ಕೋಟಿ ಬರ್ಬೇಕಾಗಿತ್ತಲ್ಲ, ಅದಕ್ಕೆ 20% ಮಾಡಿದ್ರು. ಇದು ಮಾಡಿರೋದು ಒಂದ್ ಸ್ವಲ್ಪ ಆಲ್ಕೋಹಾಲ್ ಇಂಡಸ್ಟ್ರಿ ಬಹಳ ಒಳ್ಳೇದಾಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಬಿಯರ್ ಮೇಲಿನ ಅಬಕಾರಿ ಟ್ಯಾಕ್ಸ್ ಸಹ ಹಾಕಲಾಗಿದೆ. ಬಿಯರ್ ಮೇಲಿನ ಅಬಕಾರಿ ಟ್ಯಾಕ್ಸ್ ಅನ್ನು 175ರಿಂದ 185 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಮದ್ಯದ ಮೇಲೆ ಅಬಕಾರಿ ಸುಂಕ ಹೆಚ್ಚಳದ ಬಗ್ಗೆ ಬಜೆಟ್ ಮಂಡನೆ ವೇಳೆ ಮಾತನಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ರಾಜ್ಯದಲ್ಲಿ ಅಬಕಾರಿ ಸುಂಕ ಹೆಚ್ಚಳ ಮಾಡಿದ ನಂತರವೂ ನೆರೆಯ ರಾಜ್ಯಗಳಿಗಿಂತಲೂ ನಮ್ಮಲ್ಲಿ ಕಡಿಮೆ ಇದೆ. ಇದರೊಂದಿಗೆ ಹೆಚ್ಚು ಪರಿಣಾಮಕಾರಿ ಜಾರಿ ಹಾಗೂ ನಿಯಂತ್ರಣ ಕ್ರಮ ಅನುಸರಿಸಲಾಗುತ್ತಿದೆ ಎಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆದಾಯ ಸಂಗ್ರಹ ಹೆಚ್ಚಳ ಮಾಡುವ ಉದ್ದೇಶದಿಂದ ಮದ್ಯದ ಮೇಲೆ ಪದೇ ಪದೇ ಟ್ಯಾಕ್ಸ್ ಹೆಚ್ಚಳ ಮಾಡಲಾಗುತ್ತಿದೆ. ಕಳೆದ ವರ್ಷವೂ ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡುವ ಮುನ್ನ ಮದ್ಯಪ್ರಿಯರ ಅಮಲು ಇಳಿಸಿತ್ತು. ಮೊದಲ ಹಂತದಲ್ಲಿ ಪ್ರತಿ ಬಾಟಲ್ನ ಮೇಲೆ 10ರಿಂದ 20 ರೂಪಾಯಿ ಬೆಲೆ ಹೆಚ್ಚಳ ಮಾಡಲಾಗಿತ್ತು. ಕೆಲವು ದಿನಗಳ ಅಂತರದಲ್ಲಿ ಅಬಕಾರಿ ಸುಂಕ 20% ಹೆಚ್ಚಳವಾಗಿತ್ತು. ಇದೀಗ ಮದ್ಯಪ್ರಿಯರು ಭಾರಿ ಕಿಕ್ ಬೇಕಾದರೆ ಭಾರಿ ದುಡ್ಡು ಕೊಡಬೇಕು ಎನ್ನುವಂತಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.